ಇವತ್ತು ಬಡವರು ಇಲ್ಲಿ ಶ್ರೀಮಂತರಾಗಿದ್ದಾರೆ. ಶ್ರೀಮಂತರು ಇನ್ನು ಯಥೇಚ್ಛವಾಗಿ ಸಮೃದ್ಧಿಯಾಗಿ ಬೆಳೀತಾವ್ರೆ. ಈ ಕ್ಷೇತ್ರದಲ್ಲಿ ನಾನಾ ಪ್ರಯೋಗಗಳ ದೋಷ ಕೇಶ ಪ್ರಯೋಗಗಳಾಗಿರ್ಬೋದು, ಕುಟ್ಟಿ ಪ್ರಯೋಗಗಳಾಗಿರ್ಬೋದು, ಮಲಯಾಳ ಪ್ರಯೋಗಗಳಾಗಿರ್ಬೋದು, ಆ ಪ್ರಯೋಗ ಏನೇ ಇದ್ರೂ ಇಲ್ಲಿ ಭಸ್ಮವಾಗ್ತದೆ. ನಗು ನಗುತ್ತಾ ಕುಳಿತವಳೆ ಚೌಡೇಶ್ವರಿ ದೇವಿ, ಅನುದಿನವೂ ಹರಸವಳೆ ಚೌಡೇಶ್ವರಿ ದೇವಿ, ಜಗದಾಂಬೆಗೆ ಬರಂತೆ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ 300 ವರ್ಷಗಳ ಇತಿಹಾಸ ಇರುವ ಶ್ರೀಚಕ್ರ ಚೌಡೇಶ್ವರಿ ದೇವಸ್ಥಾನ. ನಗು ನಗುತ್ತಾ ಕುಳಿತವಳೆ ಚೌಡೇಶ್ವರಿ ದೇವಿ, ಅನುದಿನವೂ ಹರಸವಳೆ ಚೌಡೇಶ್ವರಿ ದೇವಿ, ಜಗದಾಂಬೆಗೆ ಬರಂತೆ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲೂಕು, ಸೂಲಿಬೆಲೆ ಹೋಬಳಿ, ನಗರೇನಹಳ್ಳಿ ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 35 ಕಿಲೋಮೀಟರ್ ಸಮೀಪದಲ್ಲಿದೆ. ನಮ್ಮ ಹೆಸರು ವಿಜಯ್ ಗುರೂಜಿ ಅಂತ. ಇದು ಸತತವಾಗಿ 300-350 ವರ್ಷಗಳ ಕಾಲ ಈ ಕ್ಷೇತ್ರ, ಮೊದಲು ಏನಿಲ್ದಿದ್ದಂಥ ಕ್ಷೇತ್ರ, ಪುಟ್ಟದಾಗಿದ್ದಂಥ ಗುಡಿ ಇವತ್ತು ಹಂತವಾಗಿ ಸ್ಥಾನ ಕ್ಷೇತ್ರವಾಗಿ ಈ ಮಟ್ಟಕ್ಕಾಗಬೇಕಂದ್ರೆ ತಾಯಿ ಆದರಣೆ ಸ್ತಂಭ. ಇಲ್ಲಿ ಉದ್ಭವ ಆಗಿರೋಂಥ ತಾಯಿ ಹುತ್ತದ ಮುಖಾಂತರ ಮುನೇಶ್ವರ ಸ್ವಾಮಿ ಪಂಚಪೀಠ, ಚಕ್ರ ಚೌಡೇಶ್ವರಿ, ಮಹೇಶ್ವರಮ್ಮ, ಮಾರಿಯಮ್ಮ, ಕರಗದಮ್ಮ, ಸಪ್ತಮಾತೃಕ ಮಹಾಕಾಳಿ ಅಮ್ಮನವರ ಪಂಚಪೀಠ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ತಾಯಿ ಏನು ಒಂದು ಉದ್ಭವ ಆಗಿ ಅಂದುಕೊಂಡಿದ್ದ ಕೆಲಸ ಏನು ಪರ್ಫೆಕ್ಟಾಗಿ ಇಲ್ಲಿ ನಡೀತದೋ, ಬರುವಂಥ ಭಕ್ತಾದಿಗಳು ಸಮಸ್ಯೆ, ಕೆಡಿಕೆ ಇರಲಿ, ವಾಮಾಚಾರ ಇರಲಿ, ಭೂಮಿ ದೋಷ ಇರಲಿ, ಗಂಡ ಹೆಂಡತಿ ಸಮಸ್ಯೆ ಇರಲಿ, ಸರ್ಪದ ದೋಷ ಇರಲಿ, ಪ್ರತಿಯೊಂದು ಯಾಗಗಳೇ ಇರಲಿ, ಈ ಹೋಮದಲ್ಲಿ ಬಂದು 3 ಅಮಾವಾಸ್ಯೆ ಯಾರು ಬಂದು ಭಾಗಿಯಾಗ್ತಾರೋ ಅವ್ರ ಕಷ್ಟಗಳೇ ನಿವಾರಣೆ ಆಗ್ತದೆ ಅಂತ ಈ ಕ್ಷೇತ್ರದಲ್ಲಿ. ಒಂದು ನಿಂಬೆಹಣ್ಣು ಕಾಯಿ ಅಂಜನ ಮುಖಾಂತರ, ಇಲ್ಲಿ ಅಂಜನ ಏನು ಶಾಸ್ತ್ರ ಇಲ್ಲಿ ಕರೆಕ್ಟಾಗಿ ಹೇಳ್ತದೋ ಅದೇ ಕರೆಕ್ಟಾಗಿ ಇಲ್ಲಿ ನಡೆಯೋದು. ಅವ್ರ ಮನೆ ಹತ್ರ ಇಂಥ ಜಾಗದಾಗ ಹಿಂಗೆ ಆಗಿದೆ, ಇಂಥವರೇ ಮಾಡಿದೆ ಅಂತ ಹೇಳ್ತದೆ ಅಂಜನದಲ್ಲಿ. ಕರೆಕ್ಟಾಗಿ ಅದು ಪರ್ಫೆಕ್ಟಾಗಿ ಅಮ್ಮನ ಹತ್ರ ತೋರಿಸ್ತದೆ. ಅವ ಬರುವ ಭಕ್ತಾದಿಗಳದ್ದು ನಾನಾ ಒಂದು ಸಮಸ್ಯೆ ಇದ್ರೂ ಇಲ್ಲಿ ಪ್ರತಿಯೊಬ್ಬರದ್ದು ಸಮಸ್ಯೆ ಪರಿಹಾರವಾಗ್ತದೆ. ಅಮ್ಮನ ಶಕ್ತಿ, ಆ ಶಕ್ತಿಯಿಂದನೇ ಇಷ್ಟು ಇವತ್ತು ಉದ್ಭವಕ್ಕೆ ನಡೀತಾ ಇರೋದು. ಗಿರೀಶ್ ಅಂತ, ಜಡಗೇನಹಳ್ಳಿ, ಹೊಸಕೋಟೆ ತಾಲೂಕು. ನನ್ನ ಹೆಂಡತಿಗೆ ಹುಷಾರಿಲ್ಲದೆ ಜಾಸ್ತಿ ತೊಂದರೆಗಳಾಗಿತ್ತು. ಎಲ್ಲೆಲ್ಲೋದ್ರೂ ವಾಸಿ ಆಗಲಿಲ್ಲ. ಇಲ್ಲಿಗೆ ಸುಮಾರು ಒಂದು 3 ತಿಂಗಳಿಂದ ಬರ್ತಿದ್ದೀನಿ. ಬಂದಿದ್ದು 1.5 ತಿಂಗಳಿಗೆಲ್ಲ ನನ್ನ ಹೆಂಡತಿಗೆ ಆರಾಮಾಗಿದೆ. ಇವಾಗ ಚೆನ್ನಾಗಿದ್ದಾಳೆ. ಅಮ್ಮನವ್ರ ಜಾಗದಲ್ಲಿ ಜಾಸ್ತಿ ಶಕ್ತಿ ಇದೆ. ಬಂದಮೇಲೆ ಎಲ್ಲ ಒಳ್ಳೆಯದಾಗಿದೆ. ವರಗಳು ಇವತ್ತು ಬಡವರು ಇಲ್ಲಿ ಶ್ರೀಮಂತರಾಗಿದ್ದಾರೆ. ಶ್ರೀಮಂತರು ಇನ್ನೂ ಯಥೇಚ್ಛವಾಗಿ ಸಮೃದ್ಧಿಯಾಗಿ ಬೆಳೀತಾವ್ರೆ. ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಯಾಗಿ ಹಂತವಾಗಿ ವಾರಕ್ಕೊಮ್ಮೆ ಯಾರು ಈ ಸ್ಥಾನದಲ್ಲಿ ಬಂದು ಹೋಗ್ತವ್ರೆ ಅವರು ಒಂದು ಹಣ್ಣಿನ ಮುಖಾಂತರ ಪರಿಹಾರ ಆಗ್ತಾಯಿದೆ. ಚೌಡಿ ಪ್ರಯೋಗ ಇರ್ಬೋದು, ನಾನಾ ಪ್ರಯೋಗಗಳ ದೋಷ ಕೇಶ ಪ್ರಯೋಗಗಳಾಗಿರ್ಬೋದು, ಕುಟ್ಟಿ ಪ್ರಯೋಗಗಳಾಗಿರ್ಬೋದು, ಮಲಯಾಳ ಪ್ರಯೋಗಗಳಾಗಿರ್ಬೋದು, ಆ ಪ್ರಯೋಗ ಏನೇ ಇದ್ರೂ ಇಲ್ಲಿ ಭಸ್ಮವಾಗ್ತದೆ. ಈ ಸ್ಥಾನದಲ್ಲಿ ಪ್ರತಿಯೊಂದು ಸಮಸ್ಯೆನೂ
ಏನೇ ಒಂದು ಸಮಸ್ಯೆ ಇದ್ರೂ ಭಸ್ಮ ಒಂದು ಕರೆಕ್ಟಾಗಿ 1 ದಿನ ಇಲ್ಲ 2 ದಿನ 3 ದಿನ ಬಂದರೆ ಸಾಕು. ಅವರು ಬರೋದೇ ಬೇಡ, 3 ದಿನ ಯಾರು ಬಂದು ಹೋಗ್ತಿರೋ ಆ ಸಮಸ್ಯೆನೇ ಪರಿಹಾರ ಇಲ್ಲಿ. ತಾಯಿ ಶಕ್ತಿ, ಆ ಶಕ್ತಿ ವರ ಕೊಡ್ತಂದರೆ ಅಲ್ಲಿಗೆ ಮುಗೀತು. ಇಲ್ಲಿ ಅದೇ ಪವಾಡ, ಇಲ್ಲಿ ಆ ಪವಾಡದಿಂದನೇ ಇಷ್ಟು ನಡೀತಾ ಇರೋದು. ನನ್ನ ಹೆಸರು ಮುನ್ರಾಜು ಪದ್ಮ ಅಂತ. ನಾವು ಬೆಂಗಳೂರಿಂದ ತಲಗಟ್ಪುರದಿಂದ ಬಂದಿದ್ದೀವಿ. ನಮ್ಮ ಚೌಡೇಶ್ವರಿ ನಮ್ಮ ಕುಲದೇವತೆ. ಆದರೆ ನಾವು ಎಷ್ಟೋ ದೇವಸ್ಥಾನಗಳಿಗೆ ಹೋಗಿದ್ವಿ, ನಮಗೆಲ್ಲೂ ಪರಿಹಾರ ಆಗಲಿಲ್ಲ. ಆದರೆ ತುಂಬ ಕಷ್ಟದಲ್ಲಿ ಸಿಗಾಕೊಂಡು ನಾನು ನರಳುತ್ತಿದ್ದೆ ಮತ್ತು ನನ್ನ ಜೀವಕ್ಕೆ ತೊಂದರೆ ಆಗಿತ್ತು. ಆದರೆ ನಾನು ಇಲ್ಲಿ ಬಂದು ಒಂದು 4-5ನೇ ಸತಿ ಬಂದಿದ್ದೀವಿ. ಬಂದು ನಮ್ಮ ಪರಿಹಾರ ಎಲ್ಲ ಒಂದೊಂದೇ ಕಮ್ಮಿ ಆಗ್ತಿದೆ. ಆದರೆ ನಾವು ಈ ತಾಯಿ ನಂಬ್ಕೊಂಡು ನಾವು ಮಾಡೋ ಕೆಲಸದಲ್ಲಿ ಯಶಸ್ವಿಯನ್ನು ಕಾಣ್ತಿದ್ದೀನಿ. ಆದರೆ ದೇವರು ನಮಗೆ ಯಾವುದೂ ಕೈ ಬಿಟ್ಟಿಲ್ಲ. ಅಷ್ಟೇ ನಾನು ಹೇಳೋ ವಿಷಯ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀಚಕ್ರ ಚೌಡೇಶ್ವರಿ ಅಮ್ಮನವರ ಆಶೀರ್ವಾದ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.